ಓಂ ಶಾಂತಿ. ನಾನಾತ್ಮ ಸರ್ವಶ್ರೇಷ್ಠ ಆತ್ಮ ನಾನು. ಬಂಧನ ಮುಕ್ತ ಸ್ವತಂತ್ರ ಆತ್ಮ ನಾನು. ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯ ಆತ್ಮಿಕ ಸೈನಿಕರ ಬಗ್ಗೆ ಬಾಬಾ ವಿವರಿಸ್ತಾ ಇದ್ದಾರೆ. ಮುರಳಿ ದಿನಾಂಕ 13/6/73. ಸರ್ವಬಂಧನ ಮುಕ್ತ ತ್ರಿಕಾಲದರ್ಶಿ सर्वशक्तिवान विश्व कल्याणकारी श्रेष्ठ कर्म सिखलाने वाले और श्रेष्ठ जीवन वाले बाबा बोले. ಸರ್ವಬಂಧನ ಮುಕ್ತ ತ್ರಿಕಾಲದರ್ಶಿ ಸರ್ವಶಕ್ತಿವಂತ ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಕರ್ಮ ಕಲಿಸುವಂತಹ ಹಾಗೂ ಶ್ರೇಷ್ಠ ಜೀವನ ರೂಪಿಸುವ ತಂದೆ ಮಕ್ಕಳ ಜೊತೆಗೆ ಮಾತಾಡ್ತಾ ಇದ್ದಾರೆ. अपने को रूहानी सेना के महारथी समझते हो. सेना के महारथी किसको यहाँ कहा जाता है, उनके लक्षण क्या होते हैं. ಬಾಬಾ ಕೇಳ್ತಾರೆ, ಮಕ್ಕಳೇ, ನಿಮ್ಮನ್ನು ಆತ್ಮಿಕ ಸೈನಿಕರು ಅಥವಾ ಮಹಾರಥಿಗಳು ಎಂದು ಭಾವಿಸಿದ್ದೀರಾ? ಸೈನಿಕರು ಅಂದ್ರೇ ಮಹಾರಥಿಗಳು ಅಂತ ಕರೆಯಲಾಗುತ್ತೆ. ಅವರ ಲಕ್ಷಣ ಏನಿರ್ತದೆ ಅಂತ ಕೇಳ್ತಾರೆ ಬಾಬಾ. महारथी अर्थात इस रथ पर सवार अपने को रथी समझे. मुख्य बात कि अपने को रथी समझकर इस रथ को चलाने वाले अपने को अनुभव करते हो. ಇಲ್ಲಿ ಮಹಾರಥಿ ಎನ್ನುವ ಶಬ್ದದ ಅರ್ಥ ಬಾಬಾ ನಮಗೆ ಮಾಡಿಸ್ತಿದ್ದಾರೆ. ಮಹಾರಥಿ ಅರ್ಥಾತ್ ರಥ ಅಂದರೆ ಈ ಶರೀರ. ಈ ಶರೀರದ ಮೇಲೆ ಆತ್ಮ ಸವಾರ ಮಾಡ್ತಾ ಇದೆ, ಮಾಲೀಕ ಆಗಿದೆ. ನಮ್ಮನ್ನು ಸವಾರ ಮಾಲೀಕ ಎಂದು ತಿಳ್ಕೊಂಡ್ರೆ ಬಾಬಾ ಹೇಳ್ತಾರೆ, ಆ ಅನುಭವ ಮಾಡ್ತಾ ಇರೋರೇ ಮಹಾರಥಿಗಳು. ಈ ಶರೀರದ ಮೇಲೆ ನಾನಾತ್ಮ ಮಾಲೀಕ ಅಥವಾ ನಾನಾತ್ಮ ಸಾರಥಿ, ಹೀಗೆ ಅನುಭವ ಮಾಡಬೇಕು. ದೇಹ ರಥ, ಆತ್ಮ ಸಾರಥಿ. अगर युद्ध के मैदान में कोई महारथी अपने रथ अर्थात सवार के नशे वश हो जाए तो वह क्या महारथी विजयी बन सकता है. ಬಾಬಾ ಹೇಳ್ತಾರೆ, ಯುದ್ಧದ ಮೈದಾನದಲ್ಲಿ ಒಂದು ವೇಳೆ ಮಹಾರಥಿ ತನ್ನ ರಥ ಅರ್ಥಾತ್ ತಾನು ಸವಾರ್ ಎಂಬುದನ್ನೇ ಮಾಲೀಕ ಎಂಬುದನ್ನೇ ಮರೆತುಬಿಟ್ಟು ರಥಕ್ಕೆ ವಶನಾದಾಗ, ರಥ ಓಡಿಸದ ದಿಕ್ಕಿಗೆ ಓಡಿದರೆ ಅವನು ವಿಜಯ ಆಗ್ಲಿಕ್ಕೆ ಸಾಧ್ಯನಾ ಅಂತ ಬಾಬಾ ಕೇಳ್ತಾರೆ. और ही अपने सेना के विजय रूप बनने के बजाय विघ्न रूप बन जाएगा. ಈ ರೀತಿ ಇರೋರು ಆ ಸೈನಿಕ ಗ್ರೂಪಿಗೇನೆ ಅವ್ರು ವಿಜಯ ತಂದು ಕೊಡೋ ಬದಲಾಗಿ ಇಡೀ ಗ್ರೂಪೇ ವಿಘ್ನಕ್ಕೆ ವಶರಾಗ್ಬಿಡ್ತದೆ. ಯಾರು ಈ ರೀತಿಯಾಗಿ ಉಲ್ಟಾ ನಡೀತಾರೆ, ಮಹಾರಥಿ ಅಂದರೆ ತಮ್ಮನ್ನು ದೇಹದ ಮಾಲೀಕ ರಥಿ ಎಂದು ತಿಳಿದು ನಡೆಯಲ್ಲ. ಅವರು ಬಾಬಾನ ಮಕ್ಕಳ ಗ್ರೂಪಲ್ಲಿ ಸಂಘಟನೆಯಲ್ಲೇ ಇರ್ತಾರೆ, ಈ ಸೈನಿಕರ ಮಧ್ಯೆನೇ ಇರ್ತಾರೆ. ಆದರೆ ಅವರು ಉಲ್ಟಾ ಜ್ಞಾನದಲ್ಲಿ ಇರೋದರಿಂದಾಗಿ ಅಲ್ಲಿ ಇಡೀ ಗ್ರೂಪಿಗೇನೆ ಸಮಸ್ಯೆ ಮಾಡ್ತಿರ್ತಾರೆ. तो हलचल मचाने के निमित्त बन जाएगा. तो जो भी यहाँ इस रूहानी सेना के योद्धे हो, क्या वही इस रथ के रथी बने हो. ಹೀಗೆ ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಹೊಯ್ದಾಟ ಮಾಡಲಿಕ್ಕೆ ನಿಮಿತ್ತರಾಗ್ಬಿಡ್ತಾರೆ. ಅವರು ತಮ್ಮ ವೈಯಕ್ತಿಕ ಆಕರ್ಷಣೆ, ವೈಯಕ್ತಿಕ ಪಾಪ ಕರ್ಮಗಳಿಂದಾಗಿ ಯಜ್ಞದಲ್ಲಿ ವಿಘ್ನಗಳನ್ನು ಹಾಕ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೀಗೆ ಇಲ್ಲಿ ಆತ್ಮಿಕ ಸೈನಿಕರು, ಆತ್ಮಿಕ ಬಾಬಾ ಹೇಳ್ತಾರೆ ಯೋದ್ಧಾಗಳು, ಸೈನಿಕರು ಅಂತ ಹೇಳಿದ್ರೇ ತಮ್ಮ ಶರೀರದ ಮೇಲೆ ಮಾಲೀಕ ಅಥವಾ ಸವಾರನಾಗಿರ್ತಾರೆ. ಶರೀರ ರಥವಾದರೆ ಆತ್ಮ ಸಾರಥಿ, ರಥ ನಡೆಸುವಂಥವ್ರಾಗಿರ್ತಾರೆ. ಹೇಗಿದ್ದೀರಾ ಅಂತ ಬಾಬಾ ಪ್ರಶ್ನೆ ಮಾಡ್ತಾರೆ.
जैसे योद्धे सर्व व्यक्ति सर्व वैभवों का किनारा कर युद्ध और विजय इन दो बातों को सिर्फ बुद्धि में रखते हुए अपने लक्ष्य को पूर्ण करने में लगे हुए होते हैं। ಸೈನಿಕರು ಅಂದರೆ ಅವರ ತಲೆಯಲ್ಲಿ ಅಂದರೆ ಬುದ್ಧಿಯಲ್ಲಿ ಸದಾ ಕಾಲ ಸಂಬಂಧ ವೈಭವ ಹಬ್ಬ ಹರಿದಿನ ಇದು ಯಾವುದೇ ಇರಲ್ಲ. ಕೇವಲ ಅವ್ರ ಯುದ್ಧ ವಿಜಯ ಇವೇ ತುಂಬಿಕೊಂಡಿರ್ತಾರೆ. ಅದೇ ವೃತ್ತದೊಳಗೆ ತಮ್ಮ ಬುದ್ಧಿಯನ್ನು ಬೀಜಿ ಮಾಡ್ಕೊಂಡಿರ್ತಾರೆ. ಅವರು ಗುರಿ ಒಂದೇ ಇರುತ್ತದೆ. ಯೋಧ ಸೈನಿಕ ಅಂದರೆ ನಾನು ಗೆಲ್ಲಬೇಕು ಅನ್ನೋ ಒಂದು ಗುರಿಯೊಳಗೆ ಇರ್ತಾರೆ. ಅದನ್ನು ಪೂರ್ಣಗೊಳಿಸೋದ್ರಲ್ಲೇ ಬೀಜಿ ಇರ್ತಾರೆ. ಇವತ್ತು ಈ ಹಬ್ಬ ಇದೆ, ಇವತ್ತು ಇವರಿಗೆ ಹೀಗಿದೆ, ಇವತ್ತು ಹಾಗಿದೆ, ಇದು ಯಾವ ಗಮನಕ್ಕೆ ಇರೋದಿಲ್ಲ. वैसे ही अपने आप से पूछो कि इन दो बातों का लक्ष्य है. ಹಾಗೆ ನಾವು ಯೋಧರು, ನಾವು ಸೈನಿಕರು, ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ. ನಮಗೂ ಕೂಡ ನಾವು ಮಾಯೆ ಜೊತೆಗೆ ಯುದ್ಧ ಮಾಡ್ತಿದ್ದೇವೆ. ಈಗ ಯೋಧರು ನಾವು ಸೈನಿಕರು, ನಮಗೆ ಗೆಲ್ಲಬೇಕು, ನಾವು ಯುದ್ಧ ಭೂಮಿಯಲ್ಲಿದ್ದೇವೆ, ನಾವು ವಿಜಯ ಆಗಬೇಕು. ಈ ಎರಡು ಮಾತು ನಿಮಗೂ ನೆನಪಿರುತ್ತಾ ಎಂದು ಬಾಬಾ ಕೇಳ್ತಾರೆ. ಯಾ ಅವ್ರು ಭೀ ಕೈ ಬಾತಿ ಸ್ಮೃತಿ ಮೇ रहती हैं ऐसे ಯೋಧೆ ಬನೆ ಹೋ. ಅಲ್ಲಿ ಭಯಂಕರ ಶತ್ರುಗಳಿದ್ದಾರೆ. ಶತ್ರುಗಳ ಸಮ್ಮುಖದಲ್ಲಿ ನಿಂತ ಸೈನಿಕನಿಗೆ ಪ್ರಪಂಚ ನೆನಪಾಗ್ತಾ ಇದ್ದರೆ, ಮಿತ್ರ ಸಂಬಂಧಿಕರು ನೆನಪರ್ತಾ ಇದ್ದರೆ ಏನು ಗತಿ ಆಗ್ತದೆ ಅಂತ ಬಾಬಾ ಕೇಳ್ತಾರೆ. ಕಹಿ ಭಿ ರಹೆ ಲೇಕಿನ್ ಸದಾ ಯಹ ಸ್ಮೃತಿ ರಹೆ ಕೆ ಹಮ್ ಯುದ್ಧಕ್ಕೆ ಮೈದಾನ್ ಪರ್ ಉಪಸ್ಥಿತ್ ಹುವೆ ಯೋಧೆ ಹೇ. ಎಲ್ಲೇ ಯಾವ ಕ್ಷೇತ್ರದಲ್ಲಿದ್ರೂ ಕೂಡ ನಮ್ಮ ಬಗ್ಗೆ ನಮಗೆ ಈ ಸ್ಮೃತಿ ನೆನಪಿರಬೇಕಾಗಿದೆ. ನಾನು ಯುದ್ಧದ ಮೈದಾನದಲ್ಲಿ ಉಪಸ್ಥಿತನಾಗಿದ್ದೇನೆ, ನಾನು ಯುದ್ಧದ ಮೈದಾನದಲ್ಲಿರುವ ಸೈನಿಕನಾಗಿದ್ದೇನೆ. ಯುದ್ಧದ ಮೈದಾನದಲ್ಲಿರೋ ಸೈನಿಕರು ಅಂದರೆ ಅಲ್ಲಿ ಯುದ್ಧದ ಮೈದಾನದಲ್ಲಿ ಆರಾಮ್ ಪಸಂದಾಗಿರ್ತಾರೆ. ಅಯ್ಯೋ ನಂಗೆ ಜೋರು ನಿದ್ದೆ, ಈಗ ನಾನು ನಿದ್ದೆ ಮಾಡಬೇಕು ಅಂತ ಹಾಗೆ ಸೈನಿಕರು ಹೇಳ್ತಾರೆ ಯುದ್ಧ ಭೂಮಿಯಲ್ಲಿ. ಯೋಧೆ ಸೈನಿಕರು ಅಂತ ಹೇಳಿದರೆ ಅವ್ರಿಗೆಂದಿಗೂ ಆಲಸ್ಯ ಹುಡುಗಾಟಿಕೆಯ ವಿಚಾರನೇ ಇಲ್ಲ. ಯಾಕೆಂದರೆ ಯುದ್ಧ ಭೂಮಿಯಲ್ಲಿದ್ದಾರೆ. ಎದುರಾಳಿ ಶತ್ರುಗಳ ಭಯಂಕರವಾದ ವಿರೋಧದೊಳಗೆ ಇರ್ತಾರೆ ಅವರು. ಅದಕ್ಕೆ ಯೋಧೆ ಕಭಿ ಭಿ ಶಸ್ತ್ರೋಂಕೆ ಬಿನಾ ನಹಿ ರಹತೆ ಸದಾ ಶಸ್ತ್ರಧಾರಿ ಹೋತೆ. ಹೀಗೆ ಯುದ್ಧ ಭೂಮಿಯಲ್ಲಿ ಆರಾಮ್ ಪಸಂದ್ ಆಗಲ್ಲ, ಆಲಸ್ಯ ಹುಡುಗಾಟಿಕೆಯಲ್ಲಿ ಇರಲ್ಲ, ಸದಾ ಶಸ್ತ್ರಧಾರಿಗಳಾಗಿರ್ತಾರೆ. ಶಸ್ತ್ರ ಇಲ್ಲದನ್ನೇ ಇರಲ್ಲ ಸೈನಿಕರು ಯುದ್ಧ ಭೂಮಿಯಲ್ಲಿ. योद्धे कभी भय के वशीभूत नहीं होते, निर्भय होते हैं. योद्धे कभी सिवाय युद्ध के और कोई बातें बुद्धि में नहीं रखते. ಹೀಗೆ ಸೈನಿಕರು ಅಂದರೆ ಎಂದಿಗೂ ಯುದ್ಧ ಭೂಮಿಯಲ್ಲಿ ನಿಂತು ಅಲ್ಲಿ ಭಯಭೀತರಾಗಲ್ಲ, ನಿರ್ಭಯರಾಗಿರ್ತಾರೆ. ಈಗ ಸೈನಿಕರಂದ್ರೆ ಅವರಿಗೆ ಯುದ್ಧ ವಿಜಯದ ಹೊರತು ಬೇರೆ ವಿಷಯನೇ ಇರಲ್ಲ. ಆ ಕ್ಷೇತ್ರದಲ್ಲಿ ಬೇರೆ ಏನೂ ಮಾತಾಡಲಿಕ್ಕೆ ಅವಕಾಶನೇ ಇಲ್ಲ, ಬುದ್ಧಿಗೂ ಇಲ್ಲ, ಹೊರನೋಟದಲ್ಲೇನೂ ಮಾಡೋದೇ ಇಲ್ಲ. ಅವರು ಸದಾ ಯೋಧೆಪನ್ಕೆ ವೃತ್ತಿ और ವಿಜಯ ಬನ್ನೆಕ್ಕೆ ಸ್ಮೃತಿ रहती है. ನಾನು ಸೈನಿಕ, ನಾನು ಯುದ್ಧ ಮಾಡಬೇಕು, ವಿಜಯ ಆಗಬೇಕು, ಇದೇ ಸ್ಮೃತಿಯಲ್ಲಿ ಸದಾ ಇರ್ತಾರವರು. ಹಾಗೆ ಬಾಬಾ ಹೇಳ್ತಾರೆ, ಕ್ಯಾ ಹಮ್ ಸಭಿ ಭಿ ಏಕ್ ದೂಸರೆ ಕೆ ಸಾಥ್ ವಿಜಯ रहते हैं. ಹಾಗೆ ನಾವು ಕೂಡ ಬಾಬಾ ಹೇಳ್ತಿದ್ದಾರೆ ಮಾಯ ಜೊತೆ ಗೆಲ್ಲಬೇಕು, ವಿಜಯ ಆಗಬೇಕು. ಈಗ ಒಬ್ರಿಗೊಬ್ರು ನಾವು ವಿಜಯದ ಸ್ಮೃತಿ ಮಾಡಿಸೋರಾಗಿದ್ದೇವಾ? ಇಸ್ ದೃಷ್ಟಿ ಸೆ ಮೈ ಏಕ್ ದೂಸರೆ ಕೋ ದೇಖ್ತೆ ಹೇ. ನಾವೆಲ್ಲ ಬಾಬನ ಮಕ್ಕಳು ಸೈನಿಕರು ಯುದ್ಧ ಭೂಮಿಯಲ್ಲಿದ್ದೇವೆ. ನಾವೆಲ್ಲ ವಿಜಯ ಆತ್ಮಗಳು. ಈ ರೀತಿಯಾಗಿ ಒಬ್ರಿಗೊಬ್ರು ವಿಜಯದ ಸ್ಮೃತಿಯಿಂದಲೇ ನೀವು ಆತ್ಮವನ್ನು ನೋಡುತ್ತಿದ್ದೀರಾ. ಐಸೆ ಹಿ ರೂಹಾನಿ ಯೋದ್ಧೆ ಸದಾ ದೃಷ್ಟಿ ಮೈ ಯಹ रहता कि हम सभी एक दूसरे के साथ महावीर है ವಿಜಯಿ है. ಈ ರೀತಿಯಾಗಿ ಆತ್ಮೀಕ ಸೈನಿಕರು ಅಂದರೆ ಸದಾ ಅವರ ದೃಷ್ಟಿ ಏನಿರ್ತದೆ ಮತ್ತೊಬ್ಬರ ಪ್ರತಿಯಾಗಿ ಇವರು ಮಹಾವೀರರು, ವಿಜಯಿಗಳೇ ಎಂಬ ದೃಷ್ಟಿ ಇರ್ತದೆ. ಹಮ್ ಹರ್ ಸೆಕೆಂಡ್ ಹರ್ ಕದಮ್ ಮೇ ಯುದ್ಧಕ್ಕೆ ಮೈದಾನ್ ಪರ್ ಉಪಸ್ಥಿತ ಹೇ. ಹೀಗೆ ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ನಾವು ಯುದ್ಧದ ಮೈದಾನದಲ್ಲಿದ್ದೇವೆಂಬ ಮಾತು ಸ್ಮೃತಿ ಇರ್ತದೆ. ಹೊರಗೋದ್ರು ಒಂದು ಸಮಸ್ಯೆ, ಒಳಗೆ ಬಂದರು ಒಂದು ಸಮಸ್ಯೆ, ಮತ್ತೊಂದು ಕಡೆಗೆ ಹೋದ್ರು ಅಲ್ಲೂ ಸಮಸ್ಯೆ, ಇನ್ನೊಂದು ಕಡೆಗೆ ಹೋದ್ರು ಅಲ್ಲೂ ಸಮಸ್ಯೆ. ಅಂದರೆ ಎಲ್ಲ ದಿಕ್ಕಿನಲ್ಲಿ ನಮಗೆ ಎಲ್ಲ ರೀತಿಯಿಂದ ಸಮಸ್ಯೆನೇ ಅಂದ್ಕೊಳ್ಳೋದಲ್ಲ. ನಾವು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲಿಕ್ಕೆ ಗೆಲ್ಲಲಿಕ್ಕಾಗೇ ಇರೋದು. ಸಿರ್ಫ್ ಏಕಿ ಲಗನ್ ವಿಜಯ್ ಬನ್ನೇಕೆ रहती हैं. ಯಾವ ರೀತಿಯೇ ಭೂಮಿಯಲ್ಲಿರಲಿ, ಯಾವ ಪ್ರಕಾರದ ಶತ್ರುಗಳ ಮಧ್ಯೆನೇ ಇರಲಿ, ಆದರೆ ಸೈನಿಕರಿಗೆ ಗುರಿ ಒಂದೇ ಇರ್ತದೆ, ನಾನು ವಿಜಯಿ ಆಗಬೇಕು. ಸರ್ವ ಸಂಬಂಧ
वह सर्व प्रकृति के साधनों से अपने बुद्धि को ಡಿಟ್ಯಾಚ್ कर दिया. ಹೀಗೆ ಯುದ್ಧ ಭೂಮಿಯೊಳಗೆ ಹೇಗಿರ್ತಾರೆ ಅವರು, ಸರ್ವ ಪ್ರಕಾರದ ಆಕರ್ಷಣೆಗಳಿಂದ ತಮ್ಮ ಬುದ್ಧಿಯನ್ನು ಡಿಟ್ಯಾಚ್ ಮಾಡಿಕೊಂಡಿರ್ತಾರೆ, ಅಥವಾ ಆ ವಸ್ತು ವ್ಯಕ್ತಿ ವೈಭವಗಳ ಆಕರ್ಷಣೆ ಬೇಕು ಎಂಬ ಬೇಡಿಕೆಗಳಿಂದ ತಮ್ಮನ್ನು ಭಿನ್ನ ಮಾಡಿಕೊಂಡಿರ್ತಾರೆ. यह युद्ध मैदान में हो लेकिन युद्ध बुद्धि के तारे संबंध व कोई भी प्रकृति के साधनों में लगी हुई है. ಹೀಗೆ ಯುದ್ಧದ ಮೈದಾನದಲ್ಲಿದ್ದೀರಾ ಆದರೆ ನಿಮ್ಮ ಬುದ್ಧಿಯ ಕನೆಕ್ಷನ್ ದೇಹದಾರಿ ಸಂಬಂಧಗಳಲ್ಲಿನೋ ಅಥವಾ ಪ್ರಕೃತಿಯ ಸಾಧನಗಳಲ್ಲಿ ಏನಾದರೂ ಅಡಕವಾಗಿದೆಯಾ, ಅಂಟಿಕೊಂಡಿದೆಯಾ. अपने को संपूर्ण स्वतंत्र समझते हो या कोई बात में परतंत्र भी हो. ಹೀಗೆ ಬಾಬಾ ಕೇಳ್ತಾರೆ, ನೀವು ಸೈನಿಕರು, ಯುದ್ಧ ಭೂಮಿಯಲ್ಲಿರೋರು, ನಿಮ್ಮನ್ನು ಎಲ್ಲ ರೂಪದಿಂದ ಸಂಪೂರ್ಣ ಸ್ವತಂತ್ರರು ಎಂದು ಭಾವಿಸಿದ್ರು ಅಥವಾ ಏನಾದರೂ ಪರತಂತ್ರ ಇದೆಯಾ, ಅಂದರೆ ನಮಗೆ ಬೇರೆ ಏನಾದ್ರೂ ಆಕರ್ಷಣೆ ಇದೆಯಾ. संपूर्ण स्वतंत्र अर्थात जब चाहे इस देह का आधार लो, जब चाहे इस देह के भान से ऐसे न्यारे हो जाओ जो जरा भी देह अपनी तरफ खींच ना सके. ನೀವು ಸಂಪೂರ್ಣ ಸ್ವತಂತ್ರರಂದರೆ ಅರ್ಥ ಬಾಬಾ ಹೇಳ್ತಾರೆ, ಯಾವಾಗ ನಿಮಗೆ ಅವಶ್ಯಕತೆ ಅನಿಸುತ್ತೆ ಆಗ ದೇಹದ ಆಧಾರ ತಗೊಳ್ಳಿ. ಕೆಲಸ ಕಾರ್ಯ ಮುಗೀತಂದರೆ ದೇಹದಿಂದ ಭಿನ್ನ ಆಗ್ರಿ. ಈ ರೀತಿಯಾಗಿ ಸ್ವಲ್ಪನೂ ಮಕ್ಕಳಿಗೆ ದೇಹ ಭಾವನೆಯ ಎಳೆತ ಸೆಳೆತ ಇರಬಾರ್ದು. ऐसे अपनी देह के भान अर्थात देह के लगाव से स्वतंत्र. ಹೀಗೆ ದೇಹ ಭಾವನೆಯಿಂದ ಭಿನ್ನ ಅಂದರೆ ಬಾಬಾ ಹೇಳ್ತಾರೆ ದೇಹದ ಆಕರ್ಷಣೆಯಿಂದಲೂ ಸ್ವತಂತ್ರರು. अपने कोई भी पुराने स्वभाव से भी स्वतंत्र, स्वभाव से भी बंधायमान ना हो. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಯಾವುದೇ ರೂಪದಿಂದ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರ, ನನ್ನ ಸ್ವಭಾವ ಹೀಗೆ, ನಾನಿರೋದು ಹೀಗೆ, ಇದು ಕೂಡ ನಮಗೆ ಬಂಧನ ಆಗಿರಬಾರ್ದು. ನಮ್ಮ ಸ್ವಭಾವ ಸಂಸ್ಕಾರಗಳಿಂದಲೂ ನಾವು ಆತ್ಮ ಸ್ವತಂತ್ರ ಆಗಿರಬೇಕು. अपने संस्कारों से भी स्वतंत्र, अपने सर्वलौकिक संपर्क व अलौकिक परिवार के संपर्क के बंधनों से भी स्वतंत्र, ऐसा स्वतंत्र बने हो. ಹೀಗೆ ಬಾಬಾ ಹೇಳ್ತಾರೆ, ಒಂದು ನಮ್ಮ ಹಳೆಯ ಸ್ವಭಾವ ಸಂಸ್ಕಾರದಿಂದ ಸ್ವತಂತ್ರ, ಎರಡನೇದಾಗಿ ದೇಹದ ಮಿತ್ರ ಸಂಬಂಧಿಕರಿಂದಲೂ ಸ್ವತಂತ್ರ, ಮೂರನೇದಾಗಿ ಅಲೌಕಿಕ ಪರಿವಾರ ಬ್ರಾಹ್ಮಣ ಪರಿವಾರನೇ ಆಗಿರ್ಬೋದು, ಈ ಆಕರ್ಷಣೆಯಿಂದಲೂ ಸ್ವತಂತ್ರ ಆಗಿದ್ದೀರಾ. ऐसे स्टेज पर पहुँचे हो अभी तक एक छोटी सी कर्मेंद्रिया भी अपने बंधन में बांध लेती है. ಈ ಸ್ಟೇಜಿಗೆ ತಲುಪಿದಿರೋ ಅಥವಾ ಈಗಲೂ ಇನ್ನೂ ಚಿಕ್ಕ ಚಿಕ್ಕ ಆಕರ್ಷಣೆಯ ಕರ್ಮೇಂದ್ರಿಯಗಳ ಆಕರ್ಷಣೆಯ ಬಂಧನದಲ್ಲಿ ಸಿಲುಕಿಕೊಂಡಿದ್ದೀರೋ, ಸಂಪೂರ್ಣ ಸ್ವತಂತ್ರ ಇದ್ದೀರೋ ಅಥವಾ ಬಂಧನದಲ್ಲಿದ್ದೀರೋ. अगर छोटी सी चींटी शेर को अथवा महारथी को हैरान कर दे तो ऐसे महारथी व शेर को क्या कहेंगे, शेर कहेंगे. ಇದು ತುಂಬ ಚಿಕ್ಕದಾದಂಥ ಇರುವೆ ಅಥವಾ ನೊಣ, ಹೇಳ್ತಾರೆ ತಾನೆ, ಸಿಂಹವನ್ನು ಗೆದ್ದ ನೊಣ ಅಂತ ಕಥೆ ಕೇಳಿದ್ದೀರಿ. ಅದು ಬಾರಿ ಬಾರಿ ಅದು ಮೂಗಿಗೆ ಕಣ್ಣಿಗೆ ತಲೆಯ ಮೇಲೆ ಇತ್ತು, ಅದು ಹಾರಾಡ್ತಾ ಇತ್ತು ಅಂದರೆ ಅದಕ್ಕೆ ತುಂಬ ಓಡಿಸಿ ಸುಸ್ತಾಗ್ಬಿಡ್ತದೆ ಹುಲಿಗೆ. ಹುಲಿ ಸೋತೋಯ್ತು ನೊಣದ ಮುಂದೆ. ಹಾಗೆ ಸೋತೋಯ್ತು ಅಂದರೆ ಅದಕ್ಕೆ ಹುಲಿ ಅನ್ನುವಂತಹ ಗೌರವ ಕೊಡ್ಲಿಕ್ಕೆ ಆಗ್ತದ. तो एक व्यर्थ संकल्प मास्टर सर्वशक्तिवान को हैरान कर दे, या एक पुराने 84 जन्मों का जड़ी भूत संस्कार मास्टर सर्वशक्तिवान महावीर विघ्न विनाशक त्रिकालदर्शी स्वदर्शन चक्रधारी को परेशान कर ले, पुरुषार्थ में कमजोर बना दे, ऐसे मास्टर सर्वशक्तिवान को क्या कहेंगे. ಬಾಬಾ ತಿಳಿಸ್ತಿದ್ದಾರೆ, ನಿಮ್ಮ ಒಂದು ವ್ಯರ್ಥ ಸಂಕಲ್ಪ ನೀವು ಮಾಸ್ಟರ್ ಸರ್ವಶಕ್ತಿವಂತರನ್ನು ಸುಸ್ತು ಮಾಡಿಬಿಟ್ರೆ, 84 ಜನ್ಮದ ನಿಮ್ಮ ಹಳೆಯದಾದ ಜಡ್ಜಡೀಭೂತವಾದಂತಹ ತುಂಬ ಕನಿಷ್ಠ ಸಂಸ್ಕಾರ, ನೀವು ಮಾಸ್ಟರ್ ಸರ್ವಶಕ್ತಿವಂತರು, ಮಹಾವೀರರು, ವಿಘ್ನ ವಿನಾಶಕರು, ತ್ರಿಕಾಲದರ್ಶಿಗಳು, ಸುದರ್ಶನ ಚಕ್ರಧಾರಿಗಳು. ಆ ಒಂದು ಸಣ್ಣ ಸಂಕಲ್ಪ ನಿಮ್ಮನ್ನು ಸುಸ್ತು ಮಾಡ್ತದೆ, ಪುರುಷಾರ್ಥಹೀನ ಮಾಡ್ತದೆ, ನೀವು ಮಾಸ್ಟರ್ ಸರ್ವಶಕ್ತಿವಂತರೆಂಬುದೇ ಮರೆಸಿಬಿಡ್ತದೆ ಅಂತಂದರೆ ಬಾಬಾ ಕೇಳ್ತಿದ್ದಾರೆ, ಇವೆಲ್ಲ ಎಲ್ಲಿಗೆ ಹೋಯಿತು. जिस समय
इस स्थिति में होते उस समय अपने ऊपर ಆಶ್ಚರ್ಯ नहीं लगाना. ಯಾವಾಗ ಬಾಬಾ ಹೇಳ್ತಿದ್ದಾರೆ, ನಿಮಗೆ ನಿಮ್ಮ ಸ್ಥಿತಿ ವ್ಯರ್ಥ ಸಂಕಲ್ಪಕ್ಕೆ ವಶೀಭೂತ ಆಗುತ್ತೆ, ಆಗ ಬಾಬಾ ಹೇಳ್ತಾರೆ ನಿಮ್ಮ ಮೇಲೆ ನಿಮಗೆ ಆಶ್ಚರ್ಯ ಆಗೋದಿಲ್ವ, ನಾನು ಯಾಕೆ ಈ ವ್ಯರ್ಥ ವಿಚಾರ ಮಾಡ್ತಿದ್ದೇನೆ. ये शब्द निकालना कि मुझे व्यर्थ संकल्प आते हैं या पुराने संस्कार और स्वभाव पुराने वशीभूत बना लेते हैं, वह बाप की याद का अनुभव नहीं है, बाप द्वारा कोई प्राप्ति नहीं है, वह छोटे से विघ्न से घबरा जाते हैं, निरंतर अतीन्द्रिय सुख व हर्ष नहीं रहता, खुशी व अनुभव नहीं होता. क्या यहाँ बोल ब्राह्मण कुलभूषण के हैं? ऐसे ब्राह्मणों को कौन से ब्राह्मण कहेंगे? ನಾಮಧಾರಿ ಬ್ರಾಹ್ಮಣ. ನೋಡಿ, ಬಾಬಾ ನಮಗೆ ಎಷ್ಟೆಲ್ಲ ವರದಾನ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆದರೂ ಮಕ್ಕಳ ಬಾಯಿಂದ ನನಗೆ ನನ್ನ ವ್ಯರ್ಥ ಸಂಕಲ್ಪ ತುಂಬ ಡಿಸ್ಟರ್ಬ್ ಮಾಡ್ತದೆ ಅಂತ ಹೇಳ್ತೀರಂದರೆ, ಬಾಬಾ ಹೇಳ್ತಾರೆ ನಿಮ್ಮ ವ್ಯರ್ಥ ಸಂಕಲ್ಪ ನಿಮ್ಮ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ನೀವು ವಶೀಭೂತರಾಗಿ ನೀವು ಬಾಬನ ನೆನಪೇ ಬರೋದಿಲ್ಲ, ಬಾಬನ ನೆನಪಿನ ಅನುಭವನೇ ಆಗಲ್ಲ, ಬಾಬನ ಮೂಲಕ ಭಾಗ್ಯದ ಪ್ರಾಪ್ತಿಯ ಅನುಭವ ಆಗ್ತಾ ಇಲ್ಲ. ಹೀಗೆ ಚಿಕ್ಕದಾದಂತಹ ವಿಘ್ನಕ್ಕೆ ಭಯಭೀತರಾಗ್ತೀರಾ. ನಿರಂತರ ಅತೀಂದ್ರಿಯ ಸುಖದ ಅನುಭವ ನನಗಾಗಲ್ಲ, ನನಗೆ ಖುಷಿನೇ ಇಲ್ಲ, ನನಗೆ ಬಾಬನ ನೆನಪೇ ಬರುವುದಿಲ್ಲ ಅಂತ ನೀವು ಹೇಳ್ತೀರಂದರೆ ಬಾಬಾ ಕೇಳ್ತಾರೆ, ನೀವು ಬ್ರಾಹ್ಮಣ ಕುಲಭೂಷಣರು ಹೀಗೆ ಹೇಳ್ತೀರಿ ಅಂದರೆ ನಿಮಗೆ ಬ್ರಾಹ್ಮಣರಂತ ಕರಿಬಹುದಾ, ಬ್ರಾಹ್ಮಣರಂತ ಕರಿಬಹುದಾ ಅಂತ ಪ್ರಶ್ನೆ ಮಾಡ್ತಾರೆ. ಹೌದು ಬ್ರಾಹ್ಮಣರು, ಆದರೆ ನಾಮಧಾರಿ ಬ್ರಾಹ್ಮಣರು. ನೋಡಲಿಕ್ಕೆ ಮಾತ್ರ ಬಿಕೆ ಅಂತ ಕಾಣ್ತಿದ್ದೀರಿ, ಆದರೆ ಒಳಗೆ ಬಿಕೆ ಇಲ್ಲ, ಹೆಸರಿಗೆ ಮಾತ್ರ ಬ್ರಾಹ್ಮಣರು ಅಂತಾಗಿದ್ದೀರಿ. अगर सच्चे ब्राह्मण कहलाते और यहाँ बोलते हो द्वापर युगी ब्राह्मण और ऐसे कहलाने वाले ब्राह्मणों में क्या अंतर है? ನೀವು ಸತ್ಯ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದೀರಿ, ನೋಡ್ಲಿಕ್ಕೆ ಸತ್ಯ ಬ್ರಾಹ್ಮಣರ ಹಾಗೆ ಕಾಣ್ತಿದ್ದೀರಿ, ಮಾತು ಮಾತ್ರ ದ್ವಾಪರ ಯುಗದ ಬ್ರಾಹ್ಮಣರ ಹಾಗೆ ಮಾತು ಬರ್ತಾ ಇದ್ದರೆ ನಿಮಗೆ ಬ್ರಾಹ್ಮಣರು ಈ ಸಂಗಮಯುಗದ ಬ್ರಾಹ್ಮಣರಿಗೂ ಅಥವಾ ಲೌಕಿಕದ ಬ್ರಾಹ್ಮಣರಿಗೇನು ವ್ಯತ್ಯಾಸ ಉಳಿತು ಅಂತಾರೆ. ಅವರು ನಾಮಧಾರಿ ಬ್ರಾಹ್ಮಣರೇ, ತೋರಿಕೆ ಬ್ರಾಹ್ಮಣ ಜನಿವಾರ ಜುಟ್ಟು ಹಾಕಿರ್ತಾರೆ, ಒಳಗೆ ಪರಮಾತ್ಮ ನೆನಪಿರ್ತದ ಇಲ್ಲ. तो वर्तमान समय ब्राह्मण बनने वाले आत्मा अपने आप को देखो कि क्या ब्राह्मणपन का पहला लक्षण अपने जीवन में लाया है. ಈಗ ನಾವು ವರ್ತಮಾನ ಸಮಯದಲ್ಲಿ ಬಾಬನ ಮಕ್ಕಳು ಬ್ರಾಹ್ಮಣರು ಎನಿಸಿಕೊಳ್ಳುವಂಥವರು ಮೊದಲು ನನ್ನ ಬ್ರಾಹ್ಮಣತನದ ಜೀವನವನ್ನು ರೂಪಿಸಿಕೊಂಡಿದ್ದೇನಾ ಅಂತ ನಾವು ನೋಡ್ಕೋಬೇಕಾಗಿದೆ. ಬ್ರಾಹ್ಮಣಪನ್ ಕಾ ಪಹಲಾ ಲಕ್ಷಣ ಕೌನ್ ಸಾ ಹೈ? ಬ್ರಾಹ್ಮಣ. ನೀವು ಬ್ರಾಹ್ಮಣರಾದ್ರಿ, ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣ ಎಂದರೆ ಅವರ ಮೊದಲನೇ ಲಕ್ಷಣ ಏನಿರ್ತದೆ? ಅವ್ರ ಸಂಘ ತೋಡ್ ಏಕ್ ಸಂಘ ಜೋಡ್ತೆ, ಎಲ್ಲ ಸಂಘಗಳನ್ನು ಬಿಟ್ಟು, ಸಂಘ ಅಂದರೆ ಬುದ್ಧಿಯಿಂದ ದೇಹದ ಸಂಬಂಧಪಟ್ಟಿರುವ ವಸ್ತು, ವ್ಯಕ್ತಿ, ವೈಭವ ಎಲ್ಲವನ್ನು ಬಿಟ್ಟು ಕೇವಲ ಬಾಬನ ಜೊತೆಯ ಸ್ನೇಹದಲ್ಲಿರ್ತಾರೆ. अगर अपने कर्मेंद्रियों की तरफ भी जोड़ है तो क्या वह ब्राह्मण का पहला लक्षण है? ಒಂದು ವೇಳೆ ನಿಮ್ಮ ದೇಹದ ಬಳಿ ಆಕರ್ಷಣೆ ಇದ್ರೂ ಕೂಡ ಬಾಬಾ ಹೇಳ್ತಾರೆ ಇದು ಬ್ರಾಹ್ಮಣತನದ ಲಕ್ಷಣವೇ. जब पहले प्रतिज्ञा पहला मर्जीवा जन्म का बोल ब्राह्मणों का यही है कि एक बाप दूसरा ना कोई. ಏಕೆ ನಾವು ಯಾವಾಗ ಬ್ರಾಹ್ಮಣನಾಗಿದ್ದೆವು, ಬಾಬನ ಮಗು ಆದೆವು, ಆ ದಿನ ಬಾಬನ ಮುಂದೆ ನಮಗೆ ಪುನರ್ಜನ್ಮ ಸಿಕ್ಕಿತ್ತು, ಬಾಬಾ ನಮಗೆ ಪುನರ್ಜನ್ಮ ಕೊಟ್ಟರು. ಆಗ ನಾವು ಬ್ರಾಹ್ಮಣರು ಈ ಪ್ರತಿಜ್ಞೆಯನ್ನು ಮಾಡಿದ್ವಿ, ಬಾಬಾ ನಿನ್ನ ಹೊರತು ಅನ್ಯರು ಯಾರೂ ಇಲ್ಲ. ಮೊದಲನೇ ಈ ಪ್ರತಿಜ್ಞೆಯನ್ನು ಬ್ರಾಹ್ಮಣರು ನಿಭಾಯಿಸ್ತಿದ್ದೀರಾ? ಅಥವಾ पहला लक्षण है तो पहले इस लक्षण व प्रतिज्ञा को वह पहले बोल को निभाया है, वह एक कहते हुए अनेक तरफ जुटा हुआ है. ಈ ಮೊದಲನೇ ಪ್ರತಿಜ್ಞೆಯನ್ನು ಮಾಡ್ತಾ ಇರೋರೇ ಬ್ರಾಹ್ಮಣರು. ಹಾಗಾದರೆ ನೀವು ಬ್ರಾಹ್ಮಣರು ಮೊದಲನೇ ಈ ಪ್ರತಿಜ್ಞೆಯನ್ನು ನಿಭಾಯಿಸ್ತಾ ಇದ್ದೀರೋ ಅಥವಾ ಒಮ್ಮೆ ಹೇಳ್ತೀರಾ ಆಮೇಲೆ ಬಿಟ್ಬಿಡ್ತೀರೋ, ಬೇರೆ ಕಡೆಗೆ ಜೋಡಣೆ ಆಗಿರ್ತೀರಾ? तो क्या ऐसा नामधारी ब्राह्मण विजय कहलाएगा? ಹೀಗೆ ನೆಪ ಮಾತ್ರದ ನಾಮಧಾರಿ ಬ್ರಾಹ್ಮಣನಾಗಿರುವಂಥವರು ವಿಜಯಿ ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾ? ब्राह्मणों के लिए इतने बड़े विश्व के अंदर अपना ही छोटा सा संसार है, ऐसे छोटे से संसार में हर कार्य करते ऐसे ब्राह्मण विश्व के जिनकी आत्माओं को देखते हैं उनके सिर्फ एक कल्याण की ही भावना से देखते.
ಈ ರೀತಿಯಾಗಿ ಬಾಬಾ ಹೇಳ್ತಾರೆ. ಈ ಪ್ರಕಾರದ ಏಕ್ ಬಾಪ್ ದೂಸರಾ ನಾ ಕೋಯಿ ಎಂಬ ವೃತ್ತದಲ್ಲಿರುವಂತಹ ಬ್ರಾಹ್ಮಣರು ವಿಶ್ವದ ಯಾವುದೇ ಆತ್ಮವನ್ನು ನೋಡಿರಬಹುದು, ಆ ಆತ್ಮಕ್ಕೆ ಕಲ್ಯಾಣದ ಭಾವನೆಯಿಂದಲೇ ನೋಡ್ತಾರೆ. ಮತ್ತು ಬ್ರಾಹ್ಮಣ ಈ ಪರಿವಾರದ ಚಿಕ್ಕ ಪರಿವಾರದೊಳಗೂ ಕೂಡ ಅವರು ಆ ಸರ್ವಶ್ರೇಷ್ಠ ಬ್ರಾಹ್ಮಣತನದೊಳಗೆ ಇರ್ತಾರೆ. ಸಂಬಂಧ ಅವ್ರ ಲಗಾವ್ ಕಿ ಭಾವನಾ ಸೆ ನಹಿ, ಪರಿವಾರದೊಳಗೂ ಕೂಡ ಸಂಬಂಧ ಅಥವಾ ಆಕರ್ಷಣೆಯ ಭಾವನೆ ಅವರಿಗೆ ಎಂದಿಗೂ ಇರೋದಿಲ್ಲ. ಲೇಕಿನ್ ಸಿರ್ಫ್ ಈಶ್ವರಿ ಸೇವಾ ಕೆ ಭಾವ ಸೆ पांच तत्वों को देखते हुए, प्रकृति को देखते हुए प्रकृति के वश नहीं होते. ಕೇವಲ ಈಶ್ವರೀಯ ಸೇವೆಯ ಭಾವನೆಯಿಂದ ಯಾವರೇ ಅಣ್ಣಂದ್ರೆ ಅಕ್ಕಂದ್ರನ್ನ ಮಾತಾಡಿಸ್ತಾರೆ ನೋಡ್ತಾರೆ ಅಂದರೆ ಸೇವಾ ಭಾವನೆಯಿಂದ ಮಾತಾಡಿಸ್ತಿರ್ತಾರೆ. ಅಥವಾ ಪಂಚತತ್ವಗಳನ್ನು ಪ್ರಕೃತಿಯನ್ನು ನೋಡ್ತಿದ್ದಾರೆ ಅಂದರೆ ಪ್ರಕೃತಿಗೂ ಕೂಡ ಸೇವಾ ಭಾವನೆಯಿಂದಲೇ ನೋಡ್ತಾರೆ, ಆದರೆ ಆಕರ್ಷಣೆಯಿಂದಲ್ಲ. ಲೇಕಿನ್ ಪ್ರಕೃತಿ को भी सतो प्रधान बनाने के कर्तव्य में स्थित होंगे. ಪ್ರಕೃತಿಯನ್ನು ಕೂಡ ಸತೋಪ್ರಧಾನಗೊಳಿಸುವಂಥ ಕರ್ತವ್ಯದಲ್ಲಿ ಅವರು ಸ್ಥಿತರಾಗಿರ್ತಾರೆ. जो स्वयं प्रकृति को परिवर्तन करने वाले हैं, क्या वह स्वयं प्रकृति के वश होंगे? ನಾವು ಸ್ವಯಂ ಪ್ರಕೃತಿಯನ್ನು ಪರಿವರ್ತನೆ ಮಾಡೋರು, ಆದರೆ ನಾವೇ ಪ್ರಕೃತಿಗೆ ವಶೀಭೂತರಾಗ್ತೇವಾ? जो अभी प्रकृति को वश नहीं कर सकते, भविष्य में सतो प्रधान प्रकृति के सुख को नहीं पा सकते. ಯಾರು ಈಗ ಪ್ರಕೃತಿಯನ್ನು ವಶ ಮಾಡಿಕೊಳ್ಳಲ್ಲ, ಅವರು ಭವಿಷ್ಯದ ಸತೋಪ್ರಧಾನ ಪ್ರಕೃತಿಯ ಸುಖವನ್ನು ಪಡೆಯೋದಿಲ್ಲ ಅಂತಾರೆ ಬಾಬಾ. ಹಾಗಾದರೆ ಪ್ರಕೃತಿಗೆ ನೀವು ವಶೀಭೂತರಾಗಿದ್ದೀರಾ. ये तो ऐसा होगा जैसे कोई डॉक्टर रोगी को बचाने आए लेकिन स्वयं रोगी बन जाए. ಅದಕ್ಕೆ ಬಾಬಾ ಹೇಳ್ತಾರೆ ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಬಾಬಾ ಹೇಳ್ತಾರೆ ನೋಡಿ, ಒಬ್ಬ ಡಾಕ್ಟರ್ ರೋಗಿ ಬಳಿಗೆ ಬರ್ತಾರೆ, ಆದರೆ ಬಂದಾಗ ತಾನೇ ಪೇಷಂಟ್ ಆಗಿಬಿಟ್ರೆ. तो कर्तव्य है प्रकृति को परिवर्तन करने का, और उसके बजाय प्रकृति के वश हो जाए तो क्या उसको ब्राह्मण कहेंगे? ब्राह्मण तो सभी बने होना. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರ ಕರ್ತವ್ಯ ಆಗಿದೆ ಪ್ರಕೃತಿಯನ್ನು ಪರಿವರ್ತನೆ ಮಾಡಿಕೊಳ್ಳೋದು, ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸೋದಾಗಿದೆ. ಆದರೆ ಅದರ ಬದಲಾಗಿ ನೀವು ಪ್ರಕೃತಿಗೆ ವಶೀಭೂತರಾಗ್ತೀರಿ ಅಂದರೆ ನಿಮಗೆ ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣರು ಅಂತ ಕರಿಬಹುದಾ? कई कहेगा क्या कि मैं ब्राह्मण नहीं हूँ. तो ब्राह्मण बनना अर्थात ऐसे लक्षण धारण करना. ನೀವು ಯಾರಾದರೂ ನಾನು ಬ್ರಾಹ್ಮಣ ಅಲ್ಲ ಅಂತ ಹೇಳ್ತೀರಾ? ಹೇಳಲ್ಲ ತಾನೆ. ಬ್ರಾಹ್ಮಣ ಆಗಬೇಕು ಅಂದರೆ ಬಾಬಾ ಹೇಳ್ತಾರೆ ಈ ಲಕ್ಷಣಗಳ, ಬ್ರಾಹ್ಮಣರಾದವರು ಬ್ರಾಹ್ಮಣ ಅಂದ್ರೇ ಈ ಲಕ್ಷಣಗಳ ಧಾರಣೆಯಲ್ಲಿ ಇರ್ತಾರೆ. ಒಂದೇದ್ಯಾವುದು? ಏಕ್ ಬಾಪ್ ದೂಸರಾ ನಾ ಕೋಯಿ. ಬಾಕಿ ಯಾವುದೇ ಸಂಕಲ್ಪ, ಸಂಸ್ಕಾರ, ಸಂಬಂಧ ಎಲ್ಲಿಯೂ ಆಕರ್ಷಣೆಯ ಬಂಧನದಲ್ಲಿ ಅವರು ಬಂಧಿತರಾಗಿರೋದಿಲ್ಲ. तो ऐसे लक्षणधारी हो या नामधारी हो, यहाँ अपने आप से पूछो. ಈ ಪ್ರಕಾರದ ನಾವು ಪಕ್ಕಾ ಬ್ರಾಹ್ಮಣರಾಗಿದ್ದೇವೋ, ಬ್ರಾಹ್ಮಣತನದ ಲಕ್ಷಣಧಾರಿ ಆಗಿದ್ದೇನೋ, ಅಥವಾ ನೆಪ ಮಾತ್ರದ ಬ್ರಾಹ್ಮಣಧಾರಿ, ನಾಮಧಾರಿ ಬ್ರಾಹ್ಮಣ ಆಗಿದ್ದೇನಾ, ಹೇಗೆ ಎಂಬುದನ್ನು ಪ್ರಶ್ನಿಸಿಕೊಳ್ಳಿ ಅಂತಾರೆ ಬಾಬಾ. ಬ್ರಾಹ್ಮಣ ಜನ್ಮ की ವಿಶೇಷತಾ क्या है जो और कोई जन्म में नहीं होगी. ಬಾಬಾ ಕೇಳ್ತಿದ್ದಾರೆ, ನೀವು ಬ್ರಾಹ್ಮಣ ಜನ್ಮದಲ್ಲಿದ್ದೀರಿ. ಬ್ರಾಹ್ಮಣ ಜನ್ಮದ ವಿಶೇಷತೆ ಏನಾಗಿದೆ? ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣ ಜನ್ಮದ ವಿಶೇಷತೆ ಅನ್ಯ ಯಾವ ಜನ್ಮದಲ್ಲಿ ಕೂಡ ಇರೋದಿಲ್ಲ. ಬ್ರಾಹ್ಮಣ ಜನ್ಮಕ್ಕೆ ವಿಶೇಷತೆ यही है कि अन्य सर्व जन्म आत्माओं द्वारा आत्माओं के होते हैं, लेकिन एक ही यहाँ ब्राह्मण जन्म है जो परमात्मा पिता परमात्मा द्वारा डायरेक्ट जन्म होता है. ನೋಡಿ, ಬ್ರಾಹ್ಮಣ ಜನ್ಮ ಅಂದ್ರೇ ಬಾಬಾ ಹೇಳ್ತಾರೆ ಸಂಗಮಯುಗದಲ್ಲಿ ಬ್ರಾಹ್ಮಣ ಜನ್ಮ ನೇರವಾಗಿ ಪರಂಪಿತ ಪರಮಾತ್ಮನ ಮೂಲಕ ಪಡೆದಿರುವ ಜನ್ಮ ಇದು ಒಂದೇ. ಬಾಕಿ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನಾವು ಲೌಕಿಕ ಜನ್ಮ, ಬ್ರಾಹ್ಮಣ ಅಂದರೆ ಲೌಕಿಕ ಜನ್ಮ ಅಂದರೆ ಮನುಷ್ಯರಿಗೇ ಮಕ್ಕಳಾಗಿರ್ತವೆ. ಆದರೆ ಸಂಗಮಯುಗದಲ್ಲಿ ಮಾತ್ರ ನೇರ ಪರಮಾತ್ಮನ ಜನ್ಮ ನಮಗೆ ಸಿಗ್ತದೆ. देवता जन्म भी श्रेष्ठ आत्मा द्वारा ही होता है, परमात्मा द्वारा नहीं. ಹೀಗೆ ನಮಗೆ ಸತ್ಯುಗದಲ್ಲಿ ದೇವತಾ ಜನ್ಮ ಸಿಗ್ತದೆ, ಶ್ರೇಷ್ಠ ಆತ್ಮ ಆಗಿರ್ತವೆ. ಆದರೂ ಕೂಡ ಅದು ಕೂಡ ದೇವತಾ ಜನ್ಮ, ಪರಮಾತ್ಮ ಜನ್ಮ ಅಲ್ಲ, ಪರಮಾತ್ಮನ ಮೂಲಕ ಅಲ್ಲ.
तो ब्राह्मण जन्म की विशेषता जो सारे कल्प में अन्य कोई जन्म में नहीं है. ಹೀಗೆ ಬ್ರಾಹ್ಮಣ ಜನ್ಮನೇ ಬಾಬಾ ಹೇಳ್ತಾರೆ ಇದು ಕಲ್ಪ ಪೂರ್ಣ ಅಂದರೆ ಸಂಗಮಯುಗದಲ್ಲಿ ಮಾತ್ರ, 84 ಜನ್ಮದಲ್ಲಿ ಜನ್ಮ ಇಲ್ಲ. ऐसी विशेषता संपन्न जन्म है तो उन आत्माओं को भी विशेषता क्या होनी चाहिए. ಈ ಪ್ರಕಾರದ ಬ್ರಾಹ್ಮಣ ಜನ್ಮ ಪರಮಾತ್ಮನಿಂದ ಜನ್ಮ ಪಡೆದಿರುವ ಜನ್ಮ, ಇಂಥ ವಿಶೇಷತೆಯಿಂದ ಕೂಡಿದ ಜನ್ಮ ಇದು. ಹಾಗಾದರೆ ಇಂಥ ವಿಶೇಷ ಜನ್ಮದ ವಿಶೇಷತೆಗಳು ಇರಲೇಬೇಕಲ್ಲ. जो बाप के गुण है वही ब्राह्मण आत्माओं के गुण होने चाहिए. यह गुण भी इस ब्राह्मण जन्म के सिवाय और कोई जन्म में नहीं आ सकते. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣ ಆತ್ಮಗಳಂದರೆ ಬಾಬನ ಗುಣವೇ ಬ್ರಾಹ್ಮಣಾತ್ಮಗಳ ಗುಣ ಆಗಿರಬೇಕಾಗಿದೆ, ಹೊರತು ಅನ್ಯ ಯಾವುದು ಸಹ ಅಲ್ಲಿ ಕಾಣಬಾರ್ದು. ಹೀಗೆ ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ ಜೀವನದಲ್ಲಿ ನೀವು ಬಾಬನನ್ನು ಪ್ರತ್ಯಕ್ಷಗೊಳಿಸೋದಂದರೆ ಬಾಬನ ಸರ್ವ ಗುಣಗಳಿಂದ ಸಂಪನ್ನಾಗಿರಬೇಕಾಗಿದೆ. ಅದಕ್ಕೆ ಬ್ರಾಹ್ಮಣ ಜೀವನದಲ್ಲಿನೇ ತ್ರಿಕಾಲದರ್ಶಿ, ತ್ರಿನೇತ್ರಿ, ಜ್ಞಾನ ಸ್ವರೂಪರು, ಹೀಗೆ ಈ ಒಂದು ಪದವಿನೂ ಅಥವಾ ಈ ಲಕ್ಷಣಗಳು ಮಕ್ಕಳಿಗೆ ಸಂಗಮಯುಗದಲ್ಲೇ ಪಡ್ಕೋಬೇಕಾಗಿದೆ. तो जो सिर्फ ब्राह्मण जीवन के गुण है वह विशेषता है, उसको इस ब्राह्मण जीवन में अनुभव न किया तो फिर कब करेंगे. ಈ ಬ್ರಾಹ್ಮಣ ಜೀವನದ ವಿಶೇಷತೆಗಳು ಗುಣಗಳು ಬಾಬಾ ಏನು ಹೇಳ್ತಾರೆ, ಇವು ಈ ಬ್ರಾಹ್ಮಣ ಜೀವನದಲ್ಲೇ ಮಾಡಲಿಲ್ಲ ಅನುಭವ ಅಂದರೆ ಇನ್ನು ಯಾವಾಗ ಮಾಡ್ತೀರಾ ಅಂತ ಬಾಬಾ ಕೇಳ್ತಾರೆ. ब्राह्मण बन और ब्राह्मण जीवन की विशेषता का अनुभव न किया तो ब्राह्मण बनकर क्या किया. ನೀವು ಬ್ರಾಹ್ಮಣರಾಗಿ ಬ್ರಾಹ್ಮಣ ಜೀವನದ ವಿಶೇಷತೆಗಳ ಅನುಭವ ಮಾಡದಿದ್ದರೆ ಬಾಬಾ ಕೇಳ್ತಾರೆ, ಬ್ರಾಹ್ಮಣನಾಗಿ ಏನು ಪ್ರಯೋಜನ ಆಯಿತು ಅಂತ ಕೇಳ್ತಾರೆ ಬಾಬಾ. जैसे अन्य आत्माओं को कहते हो कि परमात्मा की संतान हो और बाप को नहीं जानते हो तो कौड़ी जैसे हो गए. ನಾವು ಬೇರೆಯವ್ರಿಗೆ ಹೇಳ್ತೇವೆ ನಾವು ಪರಮಾತ್ಮನ ಸಂತಾನರು ಅಂತ, ಆದರೆ ನಾವು ಪರಮಾತ್ಮನ ಸಂತಾನರ ಅನುಭವದಲ್ಲೇ ಇಲ್ಲ ಅಂದಾಗ ನಾವು ಕವಡೆ ಜೀವನದಲ್ಲಿ ಇದ್ದೇವೆ ಅಂತ ಅರ್ಥ. आप ऐसे कहते हो ना कि सभी को, लेकिन कोई हीरे जैसा जन्म लेकर हीरे समान जीवन नहीं बनाते. ನೀವು ಹೇಳ್ತಿರ್ತಾನೆ ಬೇರೆಯವರಿಗೆ ನಮ್ಮದು ವಜ್ರ ಸಮಾನ ಜೀವನ ಜನ್ಮ ಅಂತ, ಆದರೆ ಆ ಪ್ರಕಾರವಾಗಿ ವಜ್ರ ಸಮಾನ ಜೀವನನೇ ಸಾಗಿಸ್ತಾ ಇಲ್ಲ, ಆ ಜೀವನದ ಅನುಭವದಲ್ಲೇ ಇಲ್ಲ ಅಂದರೆ कवड़े समान इंद अर्थ आगुत्ते ताने. हीरा हाथ में मिले और उसको पत्थर समझकर मौल्य न जाने, ऐसे को क्या कहा जाता. ವಜ್ರ ಕೈಲಿ ಹಿಡೋದು, ಆ ವಜ್ರ ಅಂತ ಅರ್ಥ ಮಾಡ್ಕೊಳ್ಳೋದು, ಅದನ್ನು ಕಲ್ಲು ಅಂತ ತಿಳ್ಕೊಂಡ್ರೆ ಆ ವಜ್ರದ ಬೆಲೆನೇ ಅರ್ಥ ಆಗಲಿಲ್ಲ ಅಂದರೆ ಅವ್ರಿಗೇನಂತ ಕರೀತಾರೆ, ಕೈಲಿರೋದು ವಜ್ರ, ಅವ್ರು ತಿಳ್ಕೊಂಡಿದ್ದಾರೆ ಕಲ್ಲು ಅಂತ. ಇಂಥವ್ರಿಗೇನು ಹೇಳಾಗುತ್ತೆ, ಮಹಾನ್ ಸಮಜ್ದಾರ್, ಬಹಳ ಬುದ್ಧಿವಂತರು ಅಂತ ಹೇಳಾಗುತ್ತಾ. ದೂಸರಾ ಶಬ್ದ ತೋ ನಹಿ ಬೋಲ್ನಾ ಚಾಹಿಯೆ, ಬಹಳ ಬುದ್ಧಿವಂತರು ಅಂತ ಹೇಳಲಿಕ್ಕಾಗುತ್ತೆ ಅವರಿಗೆ. ನೀವು ಬಹಳ ಬುದ್ಧಿವಂತರು ಅಂತ ಹೀಗೆ ಹೇಳಲೇಬೇಕು, ಯಾಕೆಂದರೆ ವಜ್ರವನ್ನು ಕಲ್ಲಂತ ತಿಳ್ಕೊಂಡವರು ಮಹಾಬುದ್ಧಿವಂತರು. ಇದೇ ಶಬ್ದನೇ ಹೇಳಬೇಕು ಹೊರತು ಬೇರೆ ಏನು ಹೇಳಲಿಕ್ಕಿಲ್ಲ ಅಂತಾರೆ ಬಾಬನು. तो उल्टे रूप के महान समझदार कभी ऐसे तो नहीं बन जाते हो. ಈ ರೀತಿಯಾಗಿ ಬಾಬನ ಮಕ್ಕಳು ನೀವು ಕೂಡ ಬ್ರಾಹ್ಮಣರು ಉಲ್ಟಾ ಜ್ಞಾನದ ಮಹಾನುಭಾವಿಗಳಾಗಿದ್ದೀರಾ. तो ಬ್ರಾಹ್ಮಣ ಜನ್ಮಕ್ಕೆ ಮೌಲ್ಯಕ್ಕೂ ಜಾನು. ಬಾಬಾ ಮುಖ್ಯವಾಗಿ ನಮಗೇನು ಇದನ್ನು ಅರ್ಥ ಮಾಡಿಸ್ತಿದ್ದಾರೆ, ನಾವೀಗ ಬಾಬನ ಮಕ್ಕಳು ಬ್ರಾಹ್ಮಣ ಜೀವನದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತಾರೆ ಬಾಬಾ. तो साधारण बात नहीं है बस हम ही ब्राह्मण बन जाए, सदा अपने को चेक करो कि ब्राह्मण जीवन को निभा रहा हूँ. ಹೀಗೆ ಬ್ರಾಹ್ಮಣ ಜನ್ಮ ಜೀವನ ಸಾಧಾರಣ ಅಲ್ಲ ಇದು. ಆದ್ದರಿಂದ ಸದಾ ಕಾಲ ನಮ್ಮನ್ನು ಬ್ರಾಹ್ಮಣ ಜೀವನ ನಿಭಾಯಿಸ್ತಾ ಇದ್ದೇನಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. अच्छा, ऐसे श्रेष्ठ जन्म, श्रेष्ठ कर्म, श्रेष्ठ जीवन, श्रेष्ठ सेवा में सदा चलने वाले श्रेष्ठ आत्माओं को, विश्व कल्याणकारी आत्माओं को, सर्व बंधनों से संपूर्ण स्वतंत्र आत्माओं को बाप दादा का याद, प्यार और नमस्ते. ಹೀಗೆ ಶ್ರೇಷ್ಠ ಜನ್ಮ, ಶ್ರೇಷ್ಠ ಕರ್ಮ, ಶ್ರೇಷ್ಠ ಜೀವನ, ಶ್ರೇಷ್ಠ ಸೇವೆಯಲ್ಲಿ
ಸದಾಕಾಲ ನಿರತರಾಗಿರೋ ಶ್ರೇಷ್ಠ ಆತ್ಮಗಳಿಗೆ, ವಿಶ್ವ ಕಲ್ಯಾಣಕಾರಿ ಆತ್ಮಗಳಿಗೆ, ಸರ್ವ ಬಂಧನದಿಂದ ಸಂಪೂರ್ಣ ಸ್ವತಂತ್ರವಾಗಿರುವ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬ್ರಾಹ್ಮಣತನ ಅಥವಾ ಸೈನಿಕರು ಅಂದ್ರೇ ಹೇಗೆ, ಸೈನಿಕರೇ ಬ್ರಾಹ್ಮಣರು, ಬ್ರಾಹ್ಮಣರೇ ಸೈನಿಕರು, ಬ್ರಾಹ್ಮಣರಿಗೆ ಬಾಬಾ ಸೈನಿಕರಂತ ಕರೀತಾರೆ. ಹೀಗೆ ನಾವು ಸೈನಿಕರು ಅಂದ್ರೇ ಸೈನಿಕ ಆಗಿ ಅವರು ಆ ಕ್ಷೇತ್ರಕ್ಕೆ, ಆ ಒಂದು ಯುದ್ಧ ಭೂಮಿಗೆ ಹೋಗಬೇಕಾದ್ರೆ ದೇಹ ಸಂಬಂಧ ಅಥವಾ ವೈಭವ, ಆಕರ್ಷಣೆ, ಸಂಪತ್ತು ಇದು ಎಲ್ಲದರಿಂದ ಡಿಟ್ಯಾಚ್ ಆಗಿ ದೇಶ ಸೇವೆಗೆ ಅಂತ ಹೋಗ್ಬಿಡ್ತಾರೆ. ಆ ಯುದ್ಧ ಭೂಮಿಗೆ ಹೋಗಿ ನಿಂತು ಸಂಬಂಧ, ವೈಭವದ ಆಕರ್ಷಣೆಯಲ್ಲಿರಲ್ಲ. ಯುದ್ಧ ಭೂಮಿಯಲ್ಲಿದ್ದೇನೆ, ನಾನು ಗೆಲ್ಲಬೇಕು ಅನ್ನೋಂಥ ಗುರಿ ಮಾತ್ರ ಇರ್ತದೆ. ಯುದ್ಧ ಭೂಮಿಯಲ್ಲಿದ್ದೇನೆ, ನಾನು ವಿಜಯ ಆಗಬೇಕು. ಹೀಗೆ ನಮಗೂ ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ, ಈ ಎಲ್ಲ ಪ್ರಕಾರದ ಗುರಿಯ ಸ್ಮೃತಿಯಲ್ಲಿ ನಾನು ಸದಾಕಾಲ ಇರ್ತೇನೆ. ಪ್ರತಿ ಸೆಕೆಂಡ್, ಪ್ರತಿ ಹೆಜ್ಜೆ ನಾವು ಯುದ್ಧ ಭೂಮಿಯಲ್ಲಿದ್ದೇವೆ ಎಂಬುದು ನೆನಪಿರಬೇಕು. ಎರಡನೇದಾಗಿ ಬಾಬಾ ಒಂದು ಮಾತು, ಒಂದು ಕಥೆಯನ್ನು ನೆನಪು ಮಾಡಿಸಿದರು. ಹುಲಿಯನ್ನು ಗೆದ್ದ ನೊಣ ಅಂತ ಕಥೆ ಕೇಳಿರ್ಬೋದು. ಆ ನೊಣ ಬಾರಿ ಬಾರಿ ಅದರ ತಲೆ ಮೇಲೆ, ಮುಖದ ಮೇಲೆ ಓಡಾಡ್ತಾ ಇರ್ತದೆ. ಅದನ್ನು ಓಡಿಸಿ ಹುಲಿಗೆ ಸುಸ್ತಾಗ್ಬಿಡ್ತದೆ. ಹುಲಿ ಸೋತೋಗ್ತದೆ ನೊಣದ ಮುಂದೆ. ಹಾಗೆ ನಮ್ಮ ವ್ಯರ್ಥ ಸಂಕಲ್ಪ, ವ್ಯರ್ಥ ವಿಚಾರ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ಬಾಬಾ ಹೇಳ್ತಾರೆ ವ್ಯರ್ಥ ಸ್ವಭಾವ, ಸಂಸ್ಕಾರ, ಇವು ನೊಣಗಳಿದ್ದ ಹಾಗೆ. ನೀವು ಹುಲಿ ಮಹಾರಥಿ, ನೀವು ಹುಲಿ ಇದ್ದ ಹಾಗೆ. ಈ ವ್ಯರ್ಥ ಸಂಕಲ್ಪ ವಿಚಾರಗಳು ಬಂದು 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 ಬಾಬಾ ನೆನಪಿಲ್ಲ, ಸೇವೆ ಉತ್ಸಾಹ ಇಲ್ಲ, ಪರಿವರ್ತನೆ ಇಲ್ಲ, ಖುಷಿ ಇಲ್ಲ, ಏನು ಇಲ್ಲ ಬಾಬನಿಂದ ಏನು ಅನುಭವನೇ ಆಗಲಿಲ್ಲ, ಬಾಬನಿಂದ ನನಗೇನು ಪ್ರಾಪ್ತಿನೇ ಆಗಲಿಲ್ಲ ಅಂತ ಹೇಳ್ತೀರಂದರೆ ಬಾಬಾ ಇದಕ್ಕೆ ನೀವು ಮಹಾರಥಿಗಳು, ಸಿಂಹದಂಥ ಜೀವನ ಪಡೆದವರಿಗೆ ನಿಮ್ಮ ವ್ಯರ್ಥ ಸಂಕಲ್ಪ ನೊಣಗಳು ನಿಮ್ಮನ್ನು ಸೋಲಿಸ್ತಾವಂದರೆ ನಿಮಗೆ ಮಹಾರಥಿ ಅಂತ ಕರಿಬಹುದಾ ಅಂತ ಬಾಬಾ ಆಶ್ಚರ್ಯಪಡ್ತಾರೆ. ಅದಕ್ಕೆ ನಮ್ಮ ದುರ್ಬಲ ಸ್ವಭಾವ ಸಂಸ್ಕಾರಗಳಿಗೆ ನಾವು ಮಹಾರಥಿಗಳಂದರೆ ಸಿಂಹಗಳು ವಶೀಭೂತರಾಗದೇನೆ, ಸಿಂಹ ಜೀವನ ಅಂದರೆ ವಜ್ರ ಸಮಾನ ಜೀವನ ಅಂದರೆ ಬಾಬಾ ಇದಕ್ಕೆ ಬ್ರಾಹ್ಮಣತನ ಅಂತ ಬಾಬಾ ಹೇಳಿದ್ದಾರೆ. ಏಕೆಂದರೆ ಬ್ರಾಹ್ಮಣನಾದಾಗಲೇ ನಾವು ಸಂಕಲ್ಪ ಪ್ರತಿಜ್ಞೆ ಮಾಡಿದ್ದೇವೆ, ಏಕ್ ಬಾಪ್ ದುಸ್ರಾ ನಾ ಕೋಯಿ. ಇಲ್ಲಿ ಲೌಕಿಕ ಅಲೌಕಿಕ ಪರಿವಾರ ಇರ್ಬೋದು, ವಸ್ತು ವ್ಯಕ್ತಿಗಳಾಗಿರ್ಬೋದು. ಬ್ರಾಹ್ಮಣ ಅಂದ್ರೇ ಯಾವ ಆಕರ್ಷಣೆಗೆ ಅವನು ಸಿಲುಕಿಕೊಳ್ಳುವುದಿಲ್ಲ, ಎಲ್ಲಿ ಕೂಡ ಅವಲಂಬಿತನಾಗಿರುವುದಿಲ್ಲ. ಏಕ್ ಬಾಪ್ ದುಸ್ರಾ ನಾ ಕೋಯಿ ಎಂಬ ವೃತ್ತ ಪಕ್ಕ ಆಗಿರ್ತದೆ. ಇಂಥ ಬ್ರಾಹ್ಮಣತನದಲ್ಲಿ ನಾನು ಇದ್ದೇನಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಅಂತ ಬಾಬಾ ಇವತ್ತು ನಾವು ಸೈನಿಕರು ಅಂದ್ರೇ ಹೇಗೆ ಇದರ ವಿವರಣೆ ನಮ್ಮ ಮುಂದೆ ಬಾಬಾ ಸ್ಪಷ್ಟ ಇಟ್ಟಿದ್ದಾರೆ. ಈ ಸೈನಿಕತನದ ಪರಿಪೂರ್ಣ ಅನುಭವವನ್ನು ಮಾಡೋಣ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ನಿರಾಕಾರ ಬಿಂದು ಸ್ವರೂಪ. ಬ್ರಾಹ್ಮಣ ಆತ್ಮ ನಾನು. ಸಂಪೂರ್ಣ ಸ್ವತಂತ್ರ ಆತ್ಮ. ನಾನು ವಿಜಯಿ ಆತ್ಮ. ಸಂಪೂರ್ಣ ಸ್ವತಂತ್ರ ಆತ್ಮ ನಾನು.
ಶಾಂತಿ ಓಂ ಶಾಂತಿ.